ಪಟ್ಟಂಗೆ ನಮ್ಮ ಉಸ್ತುವಾರಿ ಏನು ನಮ್ಮ ಕಂದಾಯ ಸಚಿವರು ಅದಕ್ಕೆ ವರದಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟು ನಾವು DC ಒಂದು ಇದರಲ್ಲಿ AC ಅವರ ಒಂದು ಕಮಿಟಿ ಮುಖಾಂತರ ನಾವು ಅದನ್ನು ಪರಿಶೀಲನೆ ಮಾಡಿ ವರದಿ ಕೊಡ್ತೀವಿ ಅಂತ ಬಿಟ್ಟು ಕೂಡ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರು. ಅದ್ರ ಪ್ರಕಾರ ಪರಿಶೀಲನೆ ಮಾಡಿ ವರದಿ ಕೂಡ ಬಂದಿದೆ. ಈ ಎರಡೂ ವರದಿ ಕೂಡ ಯಾವುದೇ ಕೂಡ ಇಲ್ಲ ಅಕ್ರಮಗಳಾಗಿಲ್ಲ, ಏನು ಇಲ್ಲ ಅಂತ ಬಿಟ್ಟು ರಿಪೋರ್ಟ್ ಹೇಳ್ತಾ ಇದೆ. ರಿಪೋರ್ಟ್ ಬಗ್ಗೆ ಅವ್ರಿಗೆ ನಂಬಿಕೆ ಇಲ್ಲ ಅಂದ್ಮೇಲೆ ಯಾರು ಏನ್ ಮಾಡಕ್ಕಾಗತ್ತೆ? ಈಗ SIT ಮಾಡಿದ್ದಾರೆ, SITನೂ ತನಿಖೆ ಆಗ್ಬಿಟ್ರೆ ಕ್ಲಿಯಾರಿಟಿ ಬಂದ್ಬಿಡುತ್ತಲ್ವಾ? ಇವತ್ತು ನಾನು ಹೇಳ್ತಾ ಇದ್ದೀನಿ, ಈ 251 ಎಕರೆದಲ್ಲಿ 16 ಎಕರೆ ಬಂದು ಜೈಶಂಕರ್ ಅನ್ನೋ ಒಂದು ಕುಟುಂಬಕ್ಕೆ ಸೇರಿರೋದು. ಕೃಷ್ಣಪ್ಪ ಅವ್ರ ಫ್ಯಾಮಿಲಿನಲ್ಲಿ ಇನ್ನು ಅವ್ರ ಅಕ್ಕ ತಂಗಿ ಮಕ್ಕಳು ಯಾರೋ ಅವ್ರಿಗೆ ಸೇರಿರೋಂಥದ್ದು. ಇನ್ನು 235 ಎಕರೆ ಕೃಷ್ಣಪ್ಪ ಅವರು ಫ್ಯಾಮಿಲಿಗೆ ಸೇರಿರೋಂಥ ಸೊತ್ತಿದು. ಇದರಲ್ಲಿ ಯಾವುದೇ ಒಂದು ಗುಂಟೆ ಕೂಡ ಕಡಿಮೆ ಆಗಲ್ಲ. ಇದ್ರಲ್ಲಿ ಏನಾದ್ರೂ ಅಕ್ರಮ ನಡೆದಿದ್ರೆ, ಈಗೇನು SIT ಅಂತ ಮಾಡಿದಾರಲ್ಲ, ಈ SIT ತನಿಖೆದಲ್ಲಿ ಏನಾದ್ರು 1 ಎಕರೆ ಕಡಿಮೆ ಆಗಿದೆ, ಇದು ಬೋಗಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಚುನಾವಣೆಗೆ ನಿಂತ್ಕೊಳಲ್ಲ. ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿ ಉತ್ತರ ಕೊಡ್ಲಿ. ನಾನು ಸಾಯೋವರೆಗೂ, ನಾನು ಬದುಕಿರೋವರೆಗೂ ನಾನು ಹೋರಾಟ ಇರುತ್ತೆ ಅಂತ ಹೇಳ್ತಾ ಇದಾರೆ ಅಲ್ವಾ? ಅಲ್ಲಿವರೆಗೂ ಹೋಗೋದು ಬೇಡ. ಈ 2 ವರ್ಷದಲ್ಲಿ ಚುನಾವಣೆ ಬರುತ್ತೆ. 2 ವರ್ಷದಲ್ಲಿ ಇರೋಂಥ ವಿಚಾರವಾಗಿ ನಾನೇನಾದ್ರೂ ಇದ್ರಲ್ಲಿ 1 ಎಕರೆ ಏನಾದ್ರೂ ಈ ಲ್ಯಾಂಡ್ ಓನರ್ಸ್ ಯಾರಾದ್ರೂ ಅಕ್ರಮ ಮಾಡಿದ್ರೆ ನಾನು ಚುನಾವಣೆಗೆ ನಿಂತ್ಕೊಳಲ್ಲ. ನೀವೇನ್ ಮಾಡ್ತೀರಾ ಅಂತ ಪ್ರಶ್ನೆ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು TVS ಶೋರೂಮ್ನಲ್ಲಿ TVS ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಮಾರಮ್ಮ ಏನು ಸತ್ಯನೋ ಆ ಸತ್ಯದೇ ರಿಪೋರ್ಟೇ ಬರೋದು. ಅವ್ರೇನು ಅಪಪ್ರಚಾರಗಳು ಮಾಡ್ಲಿ, ಇನ್ನೊಂದು ಮಾಡ್ಲಿ, ಅರ್ಥ ಆಯ್ತಲ್ಲ? ಈಗ ನಾನು ಹೇಳ್ತಾ ಇದ್ದೀನಲ್ಲ, SIT ತನಿಖೆ ಆಗ್ತಾ ಇದೆ. ರಿಪೋರ್ಟ್ ಇನ್ನೊಂದ್ಸರಿ ಆಫೀಸರ್ಸ್ ಮಾಡಿರೋದು ಕರೆಕ್ಟಾ ಏನು ಅಂತ ಗೊತ್ತಾಗ್ಬೇಕು. ತಿಳ್ಕೊಂಡ್ಲಿ. ವರದಿ ಇನ್ನೊಂದು ತಿಂಗಳು ಬರುತ್ತೆ, ಇಲ್ಲ ಒಂದು 2-3 ತಿಂಗಳಲ್ಲಿ, ಇಲ್ಲ ಒಂದು 3 ತಿಂಗಳು ಕೂಡ ಬರುತ್ತೆ. ಬಂದ್ಮೇಲೆ ಆದ್ರೂ ಸತ್ಯ ಗೊತ್ತಾಗೇ ಆಗುತ್ತಲ್ವಾ? ಗೊತ್ತಾಗುತ್ತಲ್ವಾ? ಈಗ ಅಷ್ಟು ಇವ್ರ ಮೇಲೆ, ಕಾನೂನು ಮೇಲೆ ಗೌರವ ಇರೋರು ಯಾಕೆ ಕೋರ್ಟ್ಗೆ ಹೋಗ್ಬಾರ್ದು? ಕೋರ್ಟ್ಗೆ ಹೋದ್ರೆ 10 ವರ್ಷ ಆಗುತ್ತಂತೆ, 20 ವರ್ಷ ಆಗುತ್ತಂತೆ. ಯಾಕೆ ಹೋಗ್ಬಾರ್ದು? ಹೋಗ್ಬೋದಾಯ್ತಲ್ಲ? ಹೋಗಲ್ಲ. ಯಾಕೆ ಹೋಗಲ್ಲ ಅಂದ್ರೆ ಅವನ್ನೇ ಕೇಳಬೇಕು. ಹಾಗ ಈ ಜಮೀನಲ್ಲಿರೋದು ಮಾಲೂರು ಮಾರಮ್ಮ ತಾಯೇ ಇರೋದು, ಇಲ್ಲಿರೋದು. ನಮ್ಮ ಮಾಲೂರು, ಇಡೀ ಮಾಲೂರಲ್ಲಿ ಯಾರೇ ಒಂದು ದೇವಮೂಲೆ ಅಂದ್ರೆ ಇದೇ ಜಮೀನಲ್ಲೇ ಮಾರಮ್ಮ ಕೂಡ ಇರೋದು. ಅರ್ಥ ಆಯ್ತಾ? ನಮ್ಮ ಊರಲ್ಲಿ ನಾಗರ ಕಲ್ಲುಗಳು ಪೂಜೆ ಇತ್ತು. ಮಾರಮ್ಮ ದೇವಸ್ಥಾನದಲ್ಲಿ ರಚ್ಚಕಟ್ಟೆ ಮೇಲೆ ನಾಗರ ಕಲ್ಲುಗಳು ಕೂರಿಸಿದ್ವಿ. ಆ ಪೂಜೆಗೆ ನಾವು ಪೂಜೆ ಮಾಡಿಸಿದೀವಿ. ಹಾಗಂತೇಳ್ಬಿಟ್ಟು ಮಾಲೂರು ಮಾರಮ್ಮ ಮೇಲೆ ಪ್ರಮಾಣ ಇಕ್ಕಿ ಅಲ್ಲಿ ಹೋಗಿ ತಪ್ಪಾಯ್ತು ಅಂತ ತಪ್ಪು ಕಾಣಿಕೆ ಆಗಿದೆ ಅಂತ ಹೇಳ್ತಾರೆ. ಇವೆಲ್ಲ ಸರಿ ಇಲ್ಲ. ಇವ್ರಿಗೆ ಯಾರು ಮಾಹಿತಿ ಕೊಡ್ತಾ ಇದಾರೆ, ನಕ್ಕುಂದಿನಲ್ಲಿ ಯಾರನ್ನ ಬಿಟ್ಟಿದ್ದಾರೆ, ನಮ್ಮಿಂದ ಯಾರನ್ನ ಬಿಟ್ಟು ಏನೆಲ್ಲ ತನಿಖೆ ಮಾಡಿಸ್ತಾ ಇದಾರೆ, ಪ್ರತಿಯೊಂದು ಗೊತ್ತಿದೆ. ಮುಂದಿನ ದಿನಗಳಲ್ಲಿ ನಾನು ಕೂಡ ಇದಕ್ಕೆ ಉತ್ತರ ಕೊಡೋಂಥ ಕೆಲಸ ಮಾಡ್ತೀನಿ. ಏನು ಯೋಚನೆ ಮಾಡಬೇಡಿ. ನಾವು ಕೂಡ ಇದ್ರ ನಮ್ಗೆ ಗೊತ್ತಿದೆ, ಹೆಸರುಗಳು ಸಮೇತವಾಗಿ ನಮ್ಗೆ ಗೊತ್ತಿರೋದ್ರಿಂದ ನಾವು ಕೂಡ ಇದ್ರ ವಿಚಾರವಾಗಿ ಏನು ಹೇಳಬೇಕು ಅಂತ ಮುಂದಿನ ದಿನಗಳಲ್ಲಿ ಹೇಳೋಂಥ ಪ್ರಶ್ನೆ ಬರುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ, ಈಗ SIT ಮಾಲೂರು ಮಾರಮ್ಮ ಏನು ಇವತ್ತು ಇವ್ರು ಹೇಳ್ತಾ ಇದ್ದಾರೆ, SIT ಮೇಲೂ ನಂಬಿಕೆ ಇರ್ಬೇಕಲ್ಲ ಅಲ್ವಾ? ಇವತ್ತು SIT ನಲ್ಲಿ ಏನ್ ತನಿಖೆ ಬರುತ್ತೆ ಅವಾಗ ಅದು ಒಪ್ಕೊಬೇಕಲ್ವಾ? ಅದಕ್ಕೂ ದುಡ್ಡು ಕೊಟ್ಟು ಮಾಡಿಸ್ಕೊಂಬಂದ್ಬಿಟ್ರು ಅಂತ ಹೇಳ್ತಾರೆ ಅಂತ ಜನ ಇವರು. ಇವತ್ತು ಇಲ್ಲಿ ಯಾರು ಕಂಪ್ಲೇಂಟ್ ವ್ಯಕ್ತಿಗಳು ಯಾರು ಇದ್ದಾರೆ ಇದಕ್ಕೆ ಸಂಬಂಧಪಟ್ಟವರು, ಮತ್ತೆ ಇದು ಈ ವಿಚಾರವಾಗಿ ಯಾರ ಮೇಲೆ ಅಲಿಗೇಷನ್ಗಳಾಗ್ತಾ ಇದೆ ಇನ್ನು ವಿಚಾರವಾಗಿ ಇವತ್ತು ನಮಗೂ ನೋಟಿಸ್ ಕೊಟ್ಟಿದ್ರು. ಅದಕ್ಕೋಸ್ಕರ ನಾವು ಕೂಡ ಬಂದಿದ್ರಿ. ಇವತ್ತು ಇಲ್ಲಿ ಅಗಲಕೋಟೆದಲ್ಲಿ ಏನು 55 ಎಕರೆ ಒತ್ತುವರಿ ಆಗಿದೆ, ಸರ್ಕಾರದ ಜಾಗ ಸಿಕ್ಕಿದೆ ಅಂತ ಬಿಟ್ಟು ಏನು ಅಪವಾದಗಳು ಮಾಡ್ತಾ ಇದಾರೆ, ಇದಕ್ಕೆಲ್ಲ ಸತ್ಯಕ್ಕೆ ದೂರವಾದದ್ದು ವಿಚಾರ ಇದು. ಯಾಕಂದ್ರೆ ಏನ್ 55 ಎಕರೆ ಅವರು ಹೇಳ್ತಾ ಇದಾರೆ, 251 ಎಕರೆ ಇಡುವಲ್ಲಿ ಜಮೀನು. ಇಡುವಲ್ಲಿ ಜಮೀನಿನಲ್ಲಿ ಯಾವುದೇ 1 ಗುಂಟೆ ಕೂಡ ಒತ್ತುವರಿ ಇಲ್ಲ, 1 ಗುಂಟೆ ಕೂಡ ಕಡಿಮೆ ಮಾಡ್ಕೊಳಕ್ ಆಗಲ್ಲ ಅವರು. ಇನ್ನೇನ್ 55 ಎಕರೆ ಇವರು ಒತ್ತುವರಿ ಸರ್ಕಾರಿ ಜಾಗ ಸಿಕ್ಕಿದೆ ಅಂತ ಹೇಳ್ತಾ ಇದಾರೆ. ಆ ಸರ್ಕಾರಿ ಜಾಗ ಯಾವುದು ಅಂತಂದ್ರೆ 25 ಎಕರೆ 1 ಕೆರೆ, 4 ಎಕರೆ 1 ಕೆರೆ, 30 ಎಕರೆ ಆಯ್ತು. ಇನ್ನ ಉಳ್ದಿರಂತ 20 ಎಕರೆ ಚಿಲ್ಲರೆ ಯಾವುದು? ರಾಜ್ ಕಾಲುವೆ, ನಕಾಶೆ ರೋಡ್ಗಳು, ಆ ಜಾಗ, ಮತ್ತೆ ಈ ನೀರ್ ನಿಲ್ಲ ಅಂತ ಪ್ರದೇಶ ಒಂದು 5 ಎಕರೆ, ಒಂದು 2 ಎಕರೆ ಏನ್ ಮಶಾನ ಅಂತ ಹೇಳ್ಬಿಟ್ಟು ಏನ್ ಹೇಳ್ತಾ ಇದಾರೆ, ಈ ಜಾಗ 7 ಎಕರೆ ಜಾಗನ ಇವರು ಒತ್ತುವರಿ ಅಂತ ತೋರಿಸ್ತಾರೆ. ಅದು ಸರ್ಕಾರ ಸೊತ್ತು. ನಮ್ಮ ಈ ಓನರ್ಗಳಿಗಾಗ್ಲಿ ಯಾರಿಗೂ ಸೇರಿರೋದಂತ ಅಲ್ಲ. ಅವ್ರೇನು ಅದನ್ನ ಫೆನ್ಸಿಂಗ್ ಹಾಕೊಂಡಿಲ್ಲ, ಎಂತದು ಇಲ್ಲ. ಅದು ಸರ್ಕಾರದ ಸೊತ್ತು, ಸರ್ಕಾರದ ಹೆಸರಲ್ಲೇ ಇರೋದು. ಹಾಗಾದ್ರೆ ಒತ್ತುವರಿ ಎಲ್ಲಿಂದ ಬರುತ್ತೆ? ಈಗಾದ್ರೆ ಸ್ಟೇಟ್ಮೆಂಟ್ ಇವಾಗ ಸರ್ಕಾರದವರು ಕೊಡ್ಬೇಕಲ್ಲ, ಮಾಹಿತಿ ಕೊಡ್ಬೇಕಲ್ಲ ಜನಕ್ಕೂ. 55 ಎಕರೆ ಸರ್ಕಾರಿ ಜಾಗ ಇವರು ಅಕ್ರಮವಾಗಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ರು. ಸೃಷ್ಟಿ ಮಾಡಿರೋಂಥ ದಾಖಲೆಗಳನ್ನ ಇವತ್ತು ವರ್ಷ ಪಡಿಸ್ಕೊಂಡಿದೀವಿ, ತಿಳಿಸ್ಬೇಕಲ್ವಾ?
ಅದು ಬಿಟ್ಟು ನಾವು ಈ ಸರ್ಕಾರಿ ಕೆರೆಗಳನ್ನ ರಾಜಕಾಲುವೆ ನಕಾಶೆಗಳನ್ನ 100 ವರ್ಷಗಳಿಂದ ಇರಂತ ಇದು ಒಂದು ವಿಲೇಜ್ ಅಂದ್ಮೇಲೆ ವಿಲೇಜ್ ಅಲ್ಲಿ ನಕಾಶೆ ರೋಡ್ ಇರುತ್ತೆ, ಕೆರೆ ಇರುತ್ತೆ, ಕುಂಟೆ ಇರುತ್ತೆ, ಕಾಲುವೆಗಳು ಪ್ರತಿಯೊಂದು ಇರುತ್ತೆ. ಅದು ಎಲ್ಲೆಲ್ಲಿ ಇರಬೇಕು ಅಲ್ಲೆಲ್ಲೇ ಇದೆ. ಅದರಲ್ಲಿ ಏನಾದ್ರೂ ಬಿಲ್ಡಿಂಗ್ ಕಟ್ಕೊಂಡಿರೋದಾಗಿರ್ಬೋದು, ಅದ್ರೊಳಗಡೆ ಏನಾದ್ರೂ ಮಾಡ್ಕೊಂಡಿದ್ರೆ ಅದು ಒತ್ತುವರಿ ಅನ್ಬೋದು. ಯಾವುದೇ ಕಾರಣಕ್ಕೂ ಇಲ್ಲಿರೋಂಥ ನಕಾಶೆಗಳು ಎಲ್ಲೆಲ್ಲಿ ಇದೆಯೋ ಕಾಲ್ದಾರಿಗಳು ಯಾವುದು ಕೂಡ ಫೆನ್ಸಿಂಗ್ ಹಾಕಿಲ್ಲ. ನೀವು ಮಾಧ್ಯಮದವರು ಮಿತ್ರರು ಎಲ್ಲರೂ ಕೂಡ ನೀವು ವೀಕ್ಷಣೆ ಮಾಡಿದ್ರ, ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟು ಕೂಡ ಇಲ್ಲಿರೋಂಥವ್ರು ವೀಕ್ಷಣೆ ಮಾಡಿದ್ದಾರೆ. ಎಲ್ಲಾದ್ರೂ ಒತ್ತುವರಿ ಆಗಿದೆಯಾ ಏನು ಅಂತ ಬಿಟ್ಟು ಪ್ರತಿಯೊಂದು ನೋಡಿದ್ದಾರೆ. ಹಾಗಾಗಿ ಇದರಲ್ಲಿ ಯಾವುದೇ